ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ. ನಾನು ಶ್ವೇತಾ. ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಇದು ಸಂಪೂರ್ಣ ನೈಸರ್ಗಿಕ ವಿದ್ಯಮಾನವಾಗಿದೆ. ಹಳೆಯ ಕಾಲದಲ್ಲಿ ಸೂರ್ಯನ ಉದಯ ಮತ್ತು ಅಸ್ತಕ್ಕೆ ಅನುಗುಣವಾಗಿ ಸಮಯವನ್ನ ಅಳೆಯಲಾಗ್ತಾ ಇತ್ತು. ಆದರೆ ಈ ಜಗತ್ತಿನಲ್ಲಿ ಸೂರ್ಯ ಮುಳುಗದ ಕೆಲವು ಸ್ಥಳಗಳಿವೆ ಅಂತ ನಿಮ್ಗೆ ಹೇಳಿದ್ರೆ ನಿಮಗೆ ಆಶ್ಚರ್ಯವಾಗಬಹುದು. ಆದರೆ ಇದು ನಿಜ. ನಾರ್ವೆ ಈ ಸ್ಥಳವನ್ನ ಮಧ್ಯರಾತ್ರಿಯ ದೇಶ ಅಥವಾ ದ ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್ ಅಂತ ಕರೆಯಲಾಗುತ್ತೆ. ನಾರ್ವೆ ದೇಶವು ಸೂರ್ಯಾಸ್ತವನ್ನ ಕಾಣುವುದಿಲ್ಲ, ಯಾಕಂದ್ರೆ ಇದು ಆರ್ಕಿಕ್ ವೃತ್ತದೊಳಗೆ ಬರುತ್ತೆ ಮತ್ತು ಯುರೋಪಿನ ಭಾಗವಾಗಿದೆ. ಇಲ್ಲಿ ಮೇ ಮತ್ತು ಜುಲೈ ನಡುವೆ ಸುಮಾರು 76 ದಿನಗಳವರೆಗೆ ಸೂರ್ಯ ಮುಳುಗೋದೇ ಇಲ್ಲ. ಐರ್ಲೆಂಡ್ ಗ್ರೇಟ್ ಬ್ರಿಟನ್ ನಂತರ ಈ ದೇಶವು ಯುರೋಪಿನ ಅತಿ ದೊಡ್ಡ ದ್ವೀಪವಾಗಿದೆ. ರಾತ್ರಿಯಲ್ಲೂ ಇಲ್ಲಿ ಸೂರ್ಯ ಬೆಳಗ್ತಾನೆ. ಮೇ 10ರಿಂದ ಜುಲೈ ಅಂತ್ಯದವರೆಗೆ ಇಲ್ಲಿ ಸೂರ್ಯ ಮುಳುಗೋದೇ ಇಲ್ಲವಂತೆ. ಇದನ್ನ ಹೊರತುಪಡಿಸಿ ಈ ಐಸ್ಲ್ಯಾಂಡ್ನಲ್ಲಿ ಸೊಳ್ಳೆಗಳಿಲ್ಲ. ಹೀಗಾಗಿ ಸೊಳ್ಳೆಗಳಿರದ ಸ್ಥಳಕ್ಕೆ ಹೋಗಲು ಬಯಸುವವರಿಗೆ ಇದು ಉತ್ತಮ ಆಯ್ಕೆಯಾಗಿದೆ. ಇಲ್ಲಿ ಗ್ರಿಮ್ಸ್ ದ್ವೀಪ ಮತ್ತು ಅರುಕೇರಿ ನಗರದಲ್ಲಿ ನೀವು ಮಿಡ್ ನೈಟ್ ಸನ್ ಕಾಣಬಹುದಾಗಿದೆ. ನುನೌತ್ ಕೆನಡಾ ಈ ನಗರದ ಜನಸಂಖ್ಯೆಯು ಕೇವಲ 3000 ಮತ್ತು ಆರ್ಕಿಕ್ ವೃತ್ತದಂತಹ 2 ಡಿಗ್ರಿಗಳಷ್ಟು ದೂರದಲ್ಲಿದೆ. ದೀರ್ಘಕಾಲದವರೆಗೆ ಹಿಮದಿಂದ ಆವೃತವಾಗಿರುವ ಕೆನಡಾ ವಿಶ್ವದ 2ನೇ ಅತಿದೊಡ್ಡ ದೇಶವಾಗಿದೆ. ಇಲ್ಲಿ ಬೇಸಿಗೆಯಲ್ಲಿ ಸುಮಾರು 2 ತಿಂಗಳು ಸೂರ್ಯ ಮುಳುಗೋದಿಲ್ಲ. ಚಳಿಗಾಲದಲ್ಲಿ ಇಲ್ಲಿ 1 ತಿಂಗಳ ಕಾಲ ಕತ್ತಲಿರುತ್ತಂತೆ. ಕಿರುನಾ ಸ್ವೀಡನ್ ಕಿರುನಾ ನಗರವು ಸ್ವೀಡನ್ನ ಉತ್ತರದಲ್ಲಿದೆ. ಇದು 19,000 ಜನಸಂಖ್ಯೆಯನ್ನ ಹೊಂದಿದೆ. ಈ ನಗರದಲ್ಲಿ ಪ್ರತಿ ವರ್ಷ ಸುಮಾರು 100 ದಿನಗಳವರೆಗೆ ಸೂರ್ಯಾಸ್ತ ಇರೋದಿಲ್ಲ. ಪ್ರತಿ ವರ್ಷ ಮೇ ಮತ್ತು ಆಗಸ್ಟ್ ನಡುವೆ ಇಲ್ಲಿ ಸೂರ್ಯ ಮುಳುಗೋದಿಲ್ಲ. ಈ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಇಲ್ಲಿಗೆ ಭೇಟಿಯನ್ನ ನೀಡಲು ಬರ್ತಾರೆ. ಬೈರೋ ಅಲಾಸ್ಕಾ ಇದು ಅಮೆರಿಕದ ರಾಜ್ಯವಾಗಿರುವ ಅಲಾಸ್ಕಾನಲ್ಲಿ ಬಾರೋ ಸ್ವೀಟ್ ಹಾಗೂ ನಾರ್ತ್ ಸ್ಲೋಪ್ ಬಾರೋ ಅತಿ ದೊಡ್ಡ ನಗರವಾಗಿದೆ. ಇಲ್ಲಿ ಪ್ರತಿ ವರ್ಷ ಮೇ ತಿಂಗಳಿನಿಂದ ಜುಲೈವರೆಗೆ ಇಲ್ಲಿ ಸೂರ್ಯ ಬೆಳಗ್ತಾನೆ. ನವೆಂಬರ್ ತಿಂಗಳಿನಲ್ಲಿ ಇಲ್ಲಿ ಸೂರ್ಯೋದಯ ಆಗೋದೇ ಇಲ್ಲ ಮತ್ತು 1 ತಿಂಗಳು ಇಲ್ಲಿ ಸಂಪೂರ್ಣ ಕತ್ತಲಿರುತ್ತೆ. ಈ ಸ್ಥಿತಿಯನ್ನ ಪೋಲಾರ್ ನೈಟ್ ಅಂತ ಕೂಡ ಕರೆಯಲಾಗುತ್ತೆ. ಇಲ್ಲಿನ ಪಾಯಿಂಟ್ ಬಾರೋ ಆರ್ಕಿಕ್ ವೃತ್ತದ ಮೇಲಿರುವ ಅಮೆರಿಕದ ಉತ್ತರ ಬಿಂದುವಾಗಿದೆ. ಫಿನ್ಲ್ಯಾಂಡ್ ಈ ಸ್ಥಳವನ್ನ 1000 ಸರೋವರಗಳು ಮತ್ತು ದ್ವೀಪಗಳ ಭೂಮಿ ಅಂತಾನೂ ಕರೀತಾರೆ. ಈ ಸ್ಥಳವು ತುಂಬಾ ಸುಂದರವಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಇಲ್ಲಿಂದ ಬಹುತೇಕ ನಗರಗಳಲ್ಲಿ ಸುಮಾರು 73 ದಿನಗಳವರೆಗೆ ಸೂರ್ಯ ಮುಳುಗೋದಿಲ್ಲ. ಇಲ್ಲಿ ಈಗ್ಲೂನಲ್ಲಿ ಉಳಿಯೋದ್ರೊಂದಿಗೆ ಉತ್ತರ ದೀಪಗಳ ನೋಟವನ್ನ ಆನಂದಿಸಬಹುದು. ಭೇಟಿ ನೀಡಲು ಇದು ಅತ್ಯುತ್ತಮ ಸ್ಥಳವಾಗಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.